ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ನಾವೀಗ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅಗರದಳ್ಳಿಯಲ್ಲಿ ಇದ್ದೀವಿ. ಅಗರದಳ್ಳಿಯಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನಾವು ಸುಮಾರು ಈಗ 5 ತಿಂಗಳ ಕೆಳಗಡೆ ನಾವು ಸಾವಯವ ಗೊಬ್ಬರ ಮತ್ತು ಬೇವಿನ ಪುಡಿಯನ್ನು ಕೊಟ್ಟಿದ್ವಿ. ಅದ್ರ ಜೊತೆಗೆ ಒಂದೂವರೆ ತಿಂಗಳ ಕೆಳಗಡೆ ಇದಕ್ಕೆ ವಿವಾ ಮಾರ್ಟಿಂದ ಕಿಸನ್ ಕಿಂಗು ಮತ್ತು ಡೆವಲಪರು ಗ್ರೋತು ಈ ಮೂರನ್ನು ಬುಡಕ್ಕೆ ಒಂದೊಂದು ಲೀಟ್ರ್ನಂತೆ ಕೊಟ್ಟಿದ್ದೀವಿ. ಈಗ ನೋಡ್ಬೋದು ಈ ತೋಟದಲ್ಲಿ ಯಾವ ಥರ ಇಂಪ್ಲಿಮೆಂಟ್ ಆಗಿದೆ ಏನು ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಒಂದು ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಗ್ರೋತ್ನೆಸ್ಸು ತುಂಬ ಕಾಣಿಸ್ತಾ ಇದೆ. ಆಮೇಲೆ ಭೂಮಿಯಲ್ಲಿ ನಾವು ನೋಡಿದರೆ ಇಲ್ಲಿ ಎರೆಹುಳು ಎಲ್ಲ ಸಿಗ್ತಾ ಇದೆ. ತೋರಿಸ್ತೀನಿ ನಿಮಗೆ. ಬನ್ನಿ ಈಗ ಇಲ್ಲಿ ಬನ್ನಿ, ಕೆಳಗಡೆ ಇದು ನೋಡಿ ಸರ್, ಇದೆಲ್ಲ ಏನಿದೆ ಎರೆಹುಳು ಮಣ್ಣನ್ನು ತಿಂದು ಬಿಟ್ಟಾಗ ಈ ಥರ ಆಗುತ್ತೆ. ಮೇಲೆ ಬಂದು ಹೋಗುತ್ತೆ ಎರೆಹುಳು ಬಂದಾಗ ಈ ಥರ ಆಗುತ್ತೆ. ಇಲ್ಲೆಲ್ಲ ಇದೆ ನೋಡಿ, ಇದೆಲ್ಲ ಎರೆಹುಳು ಇದು ಮಾಡಿರ್ತಕ್ಕಂಥದ್ದು. ಇಲ್ಲಿ ಮೇಲ್ಗಡೆ ಗರಿ ಹಾಗೆ ಹಾಕ್ಸಿದ್ವಿ, ಈ ಗರಿ ಸಮೇತ ತಿಂದಾಕಿದೆ ನೋಡಿ. ಮಣ್ಣು ಯಾವ ಥರ ಜೈವಿಕ ಗೊಬ್ಬರ ಆಗಿದೆ ಅನ್ನೋದಕ್ಕೆ ನಿಮಗೆ ಕಾಣ್ತಾ ಇದೆ. ಆಮೇಲೆ ನಿಮಗೆ ಎರೆಹುಳು ಸಮೇತ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮಿಷ ಅದು ಕಟ್ ಮಾಡಿ ಲೈನ್ ಆಗಿರಲಿ. ಹಾಂ, ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಮಣ್ಣು ಹೇಗಾಗಿದೆ ಅಂದರೆ ನಮಗೆ ಜೈವಿಕ ಗೊಬ್ಬರ ಇವಾಗ ನಂಬರ್ 1 ಜೈವಿಕ ಗೊಬ್ಬರ ಆಗಿದೆ.